ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮಾರ್ಕೆಟ್ ಇವತ್ತು ಒಂದು ಒಳ್ಳೆ ಗ್ಯಾಪ್ ಅಪ್ ಅಂತ ತೋರಿಸಿ ಮತ್ತೆ ಅಲ್ಲಿಂದ ಸೆಲ್ ಆಫ್ ಆಗ್ತಾ ಇದೆ. ಸೆಲ್ ಆಫ್ ಆಗ್ತಿದೆ ಅಂತ ಹೇಳಿ ಇಮ್ಮಿಡಿಯೇಟ್ ಇಲ್ಲೇನಾದ್ರು ತಗೊಂಡಿದ್ರೆ ಒಂದು ಸ್ವಲ್ಪ ಸ್ಕ್ಯಾಲ್ಪ್ ಎಲ್ಲ ಮಾಡ್ಬೋದಿತ್ತು. ಬಟ್ ಏನು ಗೊತ್ತಾ, ಸೊ ಮಾರ್ಕೆಟು ಇಲ್ಲಿ ನೋಡಿ, ನಿನ್ನೆ ಒಂದು ಅಪ್ ಮೂವ್ ಕೊಟ್ಟು ಮತ್ತೆ ಒಂದು ಡೌನ್ ಮೂವ್ ಕೊಟ್ಟಿದೆ. ಆ ಡೌನ್ ಮೂವ್ ಕೊಟ್ಟಿಂದ ಒಂದು ಒಳ್ಳೆ ರಿಜೆಕ್ಷನ್ ಆಗಿದೆ, ಇಲ್ಲೇ ಹೋಲ್ಡ್ ಆಗಿದೆ. ಸೊ ಇಲ್ಲೇ ಹೋಲ್ಡ್ ಆಗಿದೆ ಅಂತ ಅಂದಾಗ ಸೊ ಈ ಲೆವೆಲ್ವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ಇಫ್ ಇನ್ ಕೇಸ್ ಏನಾದರೂ ಈ ಲೆವೆಲ್ ಬ್ರೇಕ್ ಡೌನ್ ಆಯಿತು ಅಂದರೆ ಸೆಲ್ಲಿಂಗ್ ಸೈಡ್ ನೋಡ್ಬೋದು. ಅದರ್ವೈಸ್ ಇಲ್ಲಿಂದ ನಾವು ಯಾವಾಗಲೂ ಸಿ ಸೈಡು ಕಾಲ್ ಸೈಡೇ ನೋಡಬೇಕಾಗುತ್ತೆ. ಸೊ ಇಲ್ಲಿವರೆಗೂ ವೆಯ್ಟ್ ಮಾಡೋಣ, ಬರಲಿ. ಮಾರ್ಕೆಟ್ ಬಂದು ಇಲ್ಲಿ ಸಸ್ಟೈನ್ ಆಗಿ ಹೋಲ್ಡ್ ಮಾಡಿದ್ರೆ ಒಂದು ಕಾಲ್ ಸೈಡ್ ನೋಡ್ಬೋದು, ಇಲ್ಲಾಂದರೆ ಸೆಲ್ ಸೈಡ್ ಈ ಲೈನಿಂದ ಕೆಳಗಡೆ ಬಂದರೆ. ಸೊ ಲೆಟ್ಸ್ ವೆಯ್ಟ್, ವಿಲ್ ಸಿ. ಇಲ್ಲಿ ನೋಡಿ ಒಂದು ರಿಜೆಕ್ಷನ್ ಆಗ್ತಾ ಇದೆ. ರಿಜೆಕ್ಷನ್ ಆಯಿತು ಅಂತೇಳಿ ಇಮಿಡಿಯೇಟ್ ಟ್ರೇಡ್ ತೊಗೊಳೋದು ಬೇಡ. ಸೊ ಒಂದು ಸ್ಮಾಲ್ ರಿಜೆಕ್ಷನ್ ಆಗ್ಬೋದು. ನೋಡಿ ವಾಲ್ಯೂಮ್ ಎಷ್ಟಿದೆ? ಓಕೆ, 1 ಮಿನಿಟ್ ಚೆಕ್ ಮಾಡ್ತೀನಿ. ನೋಡೋಣ, ನೆಕ್ಸ್ಟ್ ಆರ್ಡರ್ಸ್ ಯಾವುದೂ ತೊಗೊಂಡಿಲ್ಲ. ಸೊ ಇಲ್ಲಿ ಒಂದು ಫಾಲ್ಸ್ ಬ್ರೇಕ್ಔಟ್ ಆಗಿ ಮತ್ತೆ ಒಂದು ಶಾರ್ಪ್ ಸೆಲ್ಲಿಂಗ್ ಬರುತ್ತಾ ನೋಡೋಣ. ಇಮಿಡಿಯೇಟ್ ಎಲ್ಲ ತೊಗೊಳೋದು ಬೇಡ. ಓಕೆ, ವೆಯ್ಟ್ ಮಾಡೋಣ. ಇಲ್ಲೊಂದು ಟ್ರೇಡ್ ತಗೋಬೋದು ಅನ್ನಿಸ್ತಾ ಇದೆ, ನೋಡೋಣ. ಇಲ್ಲಿ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಇನ್ನೊಂದು ರಿಟ್ರೇಸ್ ಆಗುತ್ತೆ. ರಿಟ್ರೇಸ್ ಆಗಿಬಿಟ್ಟು ಒಂದು ಟ್ರೇಡ್ ತಗೋಬೋದು. ಯಾವುದು? ಕಾಲ್ ಸೈಡ್. ಓಕೆ, ನೋಡಿ ಫುಡ್ ಸೈಡ್ ಹೋಯ್ತು, ಮತ್ತೆ ಬರ್ತಾ ಇದೆ. ಸೊ ಲೆಟ್ಸ್ ಪ್ಲ್ಯಾನ್. only 150 quantity we'll try today. Okay, let's take buy. Okay, so we'll see 150 quantity. ಕಾಣಿಸ್ತಿದ್ಯಾ? ಸ್ಕ್ರೀನು ಸ್ವಲ್ಪ ದೊಡ್ಡದು ಮಾಡಬೇಕಾ? ಓಕೆ, ಓಕೆ, ಈಗ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಸ್ಮಾಲ್ ಬಂದಿದೆ. ಸ್ಮಾಲ್ ಬಂದಾಗ ಎಂಟ್ರಿ ತಗೋಬೋದು. ವೆಯ್ಟ್ ಮಾಡೋಣ. ಇಲ್ಲಿ ಕೆಳಗಡೆ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಈ ಕ್ಯಾಂಡಲ್ ಏನಾದರೂ ಕೆಳಗಡೆ ಬಂದರೆ ಸೊ ಟಾಪ್ ಲಾಸ್ ತೊಗೊಳ್ಳೋಣ. ಸೊ ವೆಯ್ಟ್ ಮಾಡೋಣ ಅಷ್ಟೇ. ಸೊ ಅಲ್ಲೇ ಅದೇ ರೇಂಜಲ್ಲೇ ಇದೆ, ನೋಡೋಣ. ಇದರಲ್ಲೇ ಮಾಡೋಣ, ಕಾಣಲ್ಲ ಇಲ್ಲ. ಸೊ ಇದೇ ಲೆವೆಲ್ಸ್ ಅಂತ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ. ಈ ಲೆವೆಲ್ಸು ಫಾಲ್ಸ್ ಬ್ರೇಕ್ ಡೌನ್ ಆಗಿ ಮತ್ತೆ ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಈಗ ಒಂದು ಲೈನ್ ಹಾಕೋಣ, ಹಾರಿಜಾಂಟಲ್ ರೀ. ಓಕೆ, ನೋಡಿ ಒಂದು ಕೆಳಗಡೆ ಬಂತು, ಮತ್ತೆ ಮೇಲೆ ಬರ್ತಾ ಇದ್ದಾನೆ. ಓಕೆ, ದೊಡ್ಡ ಕ್ಯಾಂಡಲೇ ಬರ್ತಾ ಇದೆ. ಇಲ್ಲಿ ಹೋಲ್ಡ್ ಮಾಡ್ತಿದೆ ನೋಡಿ. ಇಲ್ಲಿ ಹೋಲ್ಡ್ ಮಾಡ್ದ ಒಂದ್ಸಲ, ಇಲ್ಲಿ ಮಾಡ್ದ, ಮತ್ತೆ ಸ್ವಲ್ಪ ಕೆಳಗಡೆ ಬಂತು, ಮತ್ತೆ ಎಲ್ಲೋ ಹೋಲ್ಡ್ ಮಾಡ್ದ, ಮತ್ತೆ ಕೆಳಗಡೆ ಬಂತು. ಇಲ್ಲಿಂದ ಒಳ್ಳೆ ಕ್ಯಾಂಡಲ್ ಹೋಗ್ತಾ ಇದೆ. ಸೊ ಹೋಲ್ಡ್ ಮಾಡೋಣ ಇವತ್ತು. ಹೋಲ್ಡ್ ಮಾಡೋಣ ಅಂತ ಅನ್ಕೋತೀವಿ, ಅಲ್ಲೇ ವಾಪಸ್ ಬಂದ್ಬಿಡುತ್ತೆ ನಮಗೆ ಬೇಗ. ಸೊ ನಾವು ಸ್ಕ್ಯಾಲ್ಪಿಂಗ್ ಇಳಿಬೇಕಾಗುತ್ತೆ. ಮತ್ತೆ ಸ್ಕ್ಯಾಲ್ಪ್ ಮಾಡೋದಕ್ಕೆ ಇಷ್ಟ ಇಲ್ಲ. ಪೊಸಿಷನ್ ತಗೊಂಡು ಟ್ರೇಡ್ ಮಾಡೋದೇ ಒಳ್ಳೆಯದು. ಸೊ ಲೆಟ್ಸ್ ವೆಯ್ಟ್, ನೋಡೋಣ ಏನಾಗುತ್ತೆ. ಒಳ್ಳೆ ಮೂಮೆಂಟ್ ಏನೋ ಬಂದಿದೆ. ಸ್ಟಾಪ್ ಲಾಸ್ ಒಂದು ಇಟ್ಟಿರೋಣ. ಓಕೆ, ಸ್ಟಾಪ್ ಲಾಸ್ ಇಟ್ಟನ ಏನು? ಸ್ಟಾಪ್ ಲಾಸ್ ಲಿಮಿಟ್
ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ಕೊಂಡು ಹೋಗೋಣ. ಓಕೆ, ವೆಯ್ಟ್. ಓಕೆ, ಲೆಟ್ಸ್ ವೆಯ್ಟ್. ಮಾರ್ಕೆಟ್ ನೋಡಿ ಹೋಯ್ತು, ಮತ್ತೆ ರೀಟ್ರೇಸ್ ಆಗ್ತಾ ಇದೆ, ಮತ್ತೆ ಬರ್ತಾ ಇದೆ. ಸೊ 1 ಮಿನಿಟ್ ಈಸ್ ಬೆಸ್ಟ್ ಫಾರ್ ಸ್ಟಾಪ್ ಲಾಸ್. ವೈ? ಬಿಕಾಸ್ 5 ಮಿನಿಟ್ಸಲ್ಲಿ ಏನಾದರೂ ನೀವು ಟ್ರೇಡ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಬರ್ತಾ ಇರೋದು ಗೊತ್ತಾಗಲ್ಲ, ಬಂದು ಸ್ಟಾಪ್ ಲಾಸ್ ಹೊಡೆಯೋದು ಗೊತ್ತಾಗಲ್ಲ. ಸೊ ಹಂಗಾಗಿ 1 ಮಿನಿಟ್ ಈಸ್ ಬೆಸ್ಟ್ ಫಾರ್ ಮೀ. ಸೊ ವೆಯ್ಟ್ ಮಾಡೋಣ. ನೋಡಿ ಇಲ್ಲಿ ಎಲ್ಲ ಗೊತ್ತಾಗುತ್ತೆ ಯಾವ ಥರ ಮೂಮೆಂಟ್ ಆಗುತ್ತೆ 1 ಮಿನಿಟಲ್ಲಿ. ಸೊ 1 ಮಿನಿಟ್ ಆಲ್ವೇಸ್ ಎಲ್ಲ ಅನ್ಕೊತಾರೆ, 1 ಮಿನಿಟ್ ಯೂಸ್ ಮಾಡೋರೆಲ್ಲ ಸ್ಕ್ಯಾಲ್ಪ್ ಮಾಡೋರು. ಸೊ ಸ್ಕ್ಯಾಲ್ಪ್ ಆದರೂ ಮಾಡಲಿ, ಪೊಸಿಷನ್ ಆದರೂ ತೊಗೊಳ್ಳಿ, ಬಟ್ 1 ಮಿನಿಟ್ ಈಸ್ ಬೆಸ್ಟ್. ಒಳ್ಳೆ ಮೂಮೆಂಟ್ ಬರಬೇಕೀಗ. ಓಕೆ, ಟ್ರೇಡಿಂಗ್ ವ್ಯೂ ತೋರಿಸೋಣ. ಓಕೆ, ಟ್ರೇಡಿಂಗ್ ವ್ಯೂ ನಲ್ಲಿ ಓಕೆ, ಟ್ರೇಡಿಂಗ್ ವ್ಯೂನಲ್ಲಿ ನೋಡಿ ಯಾವ ಥರ. ನೋಡಿ ಇದೊಂದು ಲೈನು, ಇಲ್ಲಿ ಅದೇ ಇದೇ ಲೈನ್, ಇನ್ಯಾವುದೂ ಇಲ್ಲ ಲೈನ್, ಇದೇ ಲೈನ್ ಎಕ್ಸಾಕ್ಟಾಗಿ ಟಚ್ ಆಗಿತ್ತಲ್ಲ ಲೋ, ಆ ಲೋ ಲೈನು ಇಲ್ಲಿ ಡ್ರಾ ಆಗಿದೆ, ಅದು ಟಚ್ ಆಗಿ ಇಲ್ಲಿ ರಿವರ್ಸ್ ಆಗಿದೆ. ಸೊ ಇಲ್ಲಿ ಹೋಗ್ತಾ ಇದೆ ನೋಡಿ ಯಾವ ಥರ ಟ್ರ್ಯಾಪ್, ಆ್ಯಕ್ಚುಲಿ ಟ್ರ್ಯಾಪ್ 5 ಮಿನಿಟ್ಸಲ್ಲಿ ನೋಡಿ ಯಾವ ಥರ ಕೆಳಗಡೆ ಬಂದಿದೆ, ಮತ್ತು ಗ್ರೀನ್ ಲೈನಿಗೆ ಟಚ್ ಆಗಿ ಒಂದು ಫಾಲ್ಸ್ ಬ್ರೇಕ್ ಡೌನ್ ಆಗಿಬಿಟ್ಟು ಇಲ್ಲಿಂದ ಮೂವ್ ಆಗ್ತಾ ಇದೆ. 1 ಮಿನಿಟಲ್ಲಿ ವೆಯ್ಟ್ ಮಾಡೋದು. 133. ಸೊ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಏನಕ್ಕೆ ಅಂತಂದರೆ ಇಲ್ಲೇ ಕ್ಲೋಸಿಂಗ್ ಪ್ರೈಸ್ ಇದೆ, ಕ್ಲೋಸಿಂಗ್ ಪ್ರೈಸ್ ಇರೋದ್ರಿಂದ ನಾನು ಇದನ್ನೇ ಟಾರ್ಗೆಟ್ ಅಂತ ಅಂದ್ಕೊಂಡು ಬುಕ್ ಮಾಡಿಬಿಡೋಣ. ಸೊ ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಓಕೆ, ಲೆಟ್ಸ್ ಬುಕ್ ಕಂಪ್ಲೀಟ್. ಓಕೆ, ಕಂಪ್ಲೀಟ್ ಡನ್. ದಟ್ಸ್ ಇಟ್ ಗೈಸ್. ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ, ಸಿಂಗಲ್ ಟ್ರೇಡ್ ಈಸ್ ಎನಫ್ ಫಾರ್ ಮೀ. ಸೊ ಏನೇನೋ ಮತ್ತೆ ಪ್ಲ್ಯಾನ್ ಮಾಡೋದು, ಮಧ್ಯೆ ಚೇಂಜ್ ಮಾಡೋದು, ಅದು ಇದು ಅಂತ ಮಾಡೋಕ್ಕೆ ಹೋದರೆ ಚೇಂಜ್ ಆಗ್ತಾ ಇರುತ್ತೆ. ಓಕೆ, 3000 ಬಂತು, ಮುಗೀತು. ಸೊ ಡನ್ ಆ್ಯಂಡ್ ಡಸ್ಟೆಡ್. ಥ್ಯಾಂಕ್ ಯು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್. ಬಾಯ್. ಕನ್ಸಿಸ್ಟೆನ್ಸಿ ಆಗೋಣ, ಪ್ರಾಫಿಟಬಲ್ ಆಗೋಣ, ಪೀಸ್ಫುಲ್ ಆಗಿರೋಣ. ಪೀಸ್ಫುಲ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಪೀಸ್ಫುಲ್ ಆಗಿದ್ದು ಟ್ರೇಡ್ ಮಾಡಿ ಮುಗಿಸ್ಬಿಡಿ. ಮತ್ತೆ ತುಂಬ ಜಾಸ್ತಿ ಆಸೆ ಇಟ್ಕೊಂಡು ಮತ್ತೆ ಸ್ಟಾಪ್ ಲಾಸ್ ಇಟ್ಕೊಂಡು ಏನೋ ಮಾಡೋಕ್ಕೆ ಬೇಡ. ಓಕೆ, ಥ್ಯಾಂಕ್ ಯು. ಬಾಯ್.